ರಾಜ್ಯ ಬಿಜೆಪಿ ಪಕ್ಷಕ್ಕೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ಸುದ್ದಿ. ರಾಜ್ಯ ಬಿಜೆಪಿಯ ಬಡಬಡಿದಾಟ ಒಂದು ರೀತಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದ ಹಾಗೆ ಇದೆ. ರಾಜ್ಯ ಬಿಜೆಪಿಯ ಬಡಬಡಿದಾಟಕ್ಕೆ ಹೈಕಮಾಂಡ್ ಒಂದು ಪರಿಹಾರ ಸೂತ್ರವನ್ನ ರೆಡಿ ಮಾಡಿದೆಯಾ? ಬಿಜೆಪಿಯಲ್ಲಿ ಮಹತ್ವದ ಬದಲಾವಣೆಗೆ ವರಿಷ್ಠರು ಕೊನೆಗೂ ಕೂಡ ಮುಂದಾಗಿದ್ದಾರೆ. ಪ್ರಮುಖ ಹುದ್ದೆಯಲ್ಲಿದ್ದವರ ಬದಲಾವಣೆಗೆ ಬಿಜೆಪಿ ಹೈಕಮಾಂಡ್ನಿಂದ ಚಿಂತನೆ ಆಗಿದೆ. ರಾಜ್ಯ ಬಿಜೆಪಿ ಬಣ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದ ಹಾಗೆ ಕಾಣಿಸ್ತಾ ಇದೆ. ಈಗ ಹೈಕಮಾಂಡ್ ಪರಿಹಾರ ಸೂತ್ರವನ್ನ ರೆಡಿ ಮಾಡಿದೆ. ಪ್ರಮುಖ ಹುದ್ದೆಯಲ್ಲಿದ್ದವರ ಬದಲಾವಣೆಗೆ ಬಿಜೆಪಿ ಚಿಂತಿಸಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾಯಿಸಲು ಹೈಕಮಾಂಡ್ ಮುಂದಾಗಿದೆ. ಶ್ರೀರಾಮುಲು ವಿರುದ್ಧ ಆರೋಪವನ್ನ ಮಾಡಿದ್ರು ರಾಧಾ ಮೋಹನ್ ದಾಸ್ ಅಗರ್ವಾಲ್. ಕಳೆದ ತಿಂಗಳು ನಡೆದಂತಹ ಕೋರ್ ಕಮಿಟಿ ಸಭೆ, ರಾಧಾ ಮೋಹನ್ ದಾಸ್ ಅವರ ನೇತೃತ್ವದಲ್ಲೇ ನಡೆದಂತಹ ಸಭೆ. ಆ ಸಭೆಯಲ್ಲಿ ಶ್ರೀರಾಮುಲು ವಿರುದ್ಧ ನೇರವಾಗಿ ಆರೋಪ ಮಾಡಿದ್ರು, ಸಂಡೂರು ಬೈ ಎಲೆಕ್ಷನ್ ಸೋಲೋದಕ್ಕೆ ನೀವೇ ಕಾರಣ ಅಂತ. ಸೊ ಈಗ ಉಸ್ತುವಾರಿ ಬದಲಾವಣೆಗೆ ಹೈಕಮಾಂಡ್ ಮುಂದಾಗಿದೆ. ರಾಮುಲು ವಿರುದ್ಧ ಆರೋಪಿಸಿದ್ದ ರಾಧಾ ಮೋಹನ್ಗೆ ಗೇಟ್ ಪಾಸ್. ಸಂಡೂರು ಸೋಲಿಗೆ ರಾಮುಲು ಕಾರಣ ಅಂತ ಹೇಳಿದ್ರು ಬಿಜೆಪಿ ಉಸ್ತುವಾರಿ. ಇದರಿಂದ ಶ್ರೀರಾಮುಲು ಅಸಮಾಧಾನವನ್ನ ಹೊರಹಾಕಿದ್ರು, ಬೇಸರಗೊಂಡಿದ್ರು, ಬಹಿರಂಗವಾಗಿಯೇ ಮಾತನಾಡಿದ್ರು. ಈಗ ರಾಜ್ಯ ಬಿಜೆಪಿಯ ಅಂತರ್ಯುದ್ಧಕ್ಕೆ ಬ್ರೇಕ್ ಹಾಕಿ ಅಂತಲೇ ಉಸ್ತುವಾರಿ ಅವರನ್ನ ರಾಜ್ಯಕ್ಕೆ ಕಳುಹಿಸಲಾಗಿತ್ತು. ಆದರೆ ಬಡಿದಾಟ ಅನ್ನೋದು ಜಾಸ್ತಿ ಆಯ್ತು. ರಾಧಾ ಮೋಹನ್ ದಾಸ್ ವಿರುದ್ಧ ಬಿಜೆಪಿ ರೆಬಲ್ಸ್ ನಾಯಕರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಜ್ಯ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅವರನ್ನ ಬದಲು ಮಾಡೋದಿಕ್ಕೆ ಈಗ ವರಿಷ್ಠರು ನಿರ್ಧಾರ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಪರಿಹಾರ ಸೂತ್ರ ರೆಡಿ ಆಗಿದೆ. ಬಣ ಬಡಿದಾಟಕ್ಕೆ ಬ್ರೇಕ್ ಹಾಕಬೇಕಾಗಿದ್ದಂತಹ ಬಿಜೆಪಿ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯಕ್ಕೆ ಬಂದು ಹೋದ ನಂತರ ಬಣ ಬಡಿದಾಟ ಜಾಸ್ತಿ ಆಯಿತು, ಭುಗಿಲೇಯಿತು. ಹಾಗಾಗಿನೇ ಈಗ ಹೈಕಮಾಂಡ್ ರಾಜ್ಯ ಬಿಜೆಪಿ ಉಸ್ತುವಾರಿ ಬದಲಾವಣೆಗೆ ಮುಂದಾಗಿದೆ. ರೆಬಲ್ಸ್ ನಾಯಕರು ಕೂಡ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರ ಕಾರ್ಯವೈಖರಿಯನ್ನ ಟೀಕಿಸಿದ್ರು, ಬಹಿರಂಗವಾಗಿಯೇ ಮಾತನಾಡಿದ್ರು. ಈಗ ಹೈಕಮಾಂಡ್ ಅವರನ್ನೇ ಬದಲಾಯಿಸೋದಿಕ್ಕೆ ಮುಂದಾಗಿದೆ. ಕಳೆದ ತಿಂಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ರಾಜ್ಯಕ್ಕೆ ಬಂದಿದ್ರು. ರಾಜ್ಯದಲ್ಲಿ ಬಿಜೆಪಿಯ ಬಣ ಬಡಿದಾಟ ತಾರಕಕ್ಕೇರಿದಂತಹ ಸಂದರ್ಭದಲ್ಲಿ ಅದಕ್ಕೆ ಬ್ರೇಕ್ ಹಾಕಬೇಕು ಅನ್ನುವಂತಹ ಟಾಸ್ಕ್ ಇತ್ತು. ಆದರೆ ಕೋರ್ ಕಮಿಟಿ ಮೀಟಿಂಗ್ ನಡೆದಂತಹ ಸಂದರ್ಭದಲ್ಲಿ ಶ್ರೀರಾಮುಲು, ಮಾಜಿ ಸಚಿವ ಶ್ರೀರಾಮುಲು ಅವರ ವಿರುದ್ಧ ನೇರವಾಗಿ ಆರೋಪ ಮಾಡ್ತಾರೆ, ಸಂಡೂರು ಬೈ ಎಲೆಕ್ಷನ್ ಸೋಲಿಗೆ ನೀವೇ ಕಾರಣ ಅಂತ. ಆ ಸಭೆಯಲ್ಲಿಯೇ ಶ್ರೀರಾಮುಲು ಅವರು ಬೇಸರಗೊಳ್ತಾರೆ, ಅಸಮಾಧಾನವನ್ನ ಹೊರಹಾಕ್ತಾರೆ. ಈ ರೀತಿ ಅವಮಾನ ಮಾಡಬೇಡಿ, ನನ್ನಿಂದ ಸೋಲಾಗಿಲ್ಲ ಅನ್ನೋದನ್ನ ಉಸ್ತುವಾರಿ ಅವರು ಹೇಳ್ತಾರೆ. ಜೊತೆಗೆ ರಾಜ್ಯಾಧ್ಯಕ್ಷರು ಈ ಸಂದರ್ಭದಲ್ಲಿ ಏನೂ ಮಾತನಾಡಲಿಲ್ಲ ಅನ್ನುವಂತಹ ಬೇಸರ ಕೂಡ ಶ್ರೀರಾಮುಲು ಅವರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.